ಸ್ವಾತಂತ್ರ್ಯ ಬಂದ ಕೇವಲ 5 ದಿನಗಳ ನಂತರ ಭಾರತೀಯ ಸೇನಾ ಅಧಿಕಾರಿಯೊಬ್ಬರು ಜಮ್ಮು ಮತ್ತು ಕಾಶ್ಮೀರವನ್ನು ಆಕ್ರಮಿಸುವ ಪಾಕಿಸ್ತಾನದ ರಹಸ್ಯ ಯೋಜನೆಯನ್ನು ಬಯಲು ಮಾಡಿದರು ಮತ್ತು ಮುಂದೆ ನಡೆದದು ಇತಿಹಾಸದ ಹಾದಿಯನ್ನೇ ಶಾಶ್ವತವಾಗಿ ಬದಲಾಯಿಸಿತು. ವರ್ಷ 1947. ಭಾರತ ವಿಭಜನೆಯಾಗಿ 2 ಹೊಸ ರಾಷ್ಟ್ರಗಳ ರಚನೆಯಾದ ಸಂದರ್ಭ. ಆ ಸಮಯದಲ್ಲಿ ಭಾರತೀಯ ಸೇನೆಯ ಮೇಜರ್ ಓಂಕಾರ್ ಸಿಂಗ್ ಕಲ್ಕತ್ ಎಂಬವರು ವಾಯುವ್ಯ ಗಡಿ ಪ್ರಾಂತ್ಯದ ಬನ್ನುವಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಆಗಸ್ಟ್ 20, 1947ರಂದು ಅವರ ಬ್ರಿಟಿಷ್ ಕಮಾಂಡಿಂಗ್ ಅಧಿಕಾರಿ ಹೊರಗೆ ಹೋಗಿದ್ದಾಗ ಅತ್ಯಂತ ರಹಸ್ಯ ಮಿಲಿಟರಿ ಪತ್ರವೊಂದು ಬಂದಿತು. ಬ್ರಿಗೇಡ್ ಮೇಜರ್ ಆಗಿ ಮೇಜರ್ ಕಲ್ಕತ್ ಅವರಿಗೆ ಅದನ್ನು ತೆರೆಯಲು ಅಧಿಕಾರ ನೀಡಲಾಯಿತು. ಪತ್ರವನ್ನು ಓದಿದ ಕ್ಷಣ ಅವರು ದಿಗ್ಭ್ರಮೆಗೊಂಡರು. ಆ ಪತ್ರದೊಂದಿಗೆ ಆಪರೇಷನ್ ಗುಲ್ಮಾರ್ಗ್ ಎಂಬ ಸಂಕೇತನಾಮದ ವಿವರವಾದ ಯೋಜನೆಯನ್ನು ಲಗತ್ತಿಸಲಾಗಿತ್ತು. ಇದರ ಅಡಿಯಲ್ಲಿ ಪಾಕಿಸ್ತಾನವು ಸಾವಿರಾರು ಸಶಸ್ತ್ರ ಬುಡಕಟ್ಟು ದಾಳಿಕೋರರ ಸಹಾಯದಿಂದ ಮತ್ತು ಪಾಕಿಸ್ತಾನ ಸೇನಾ ಅಧಿಕಾರಿಗಳ ರಹಸ್ಯ ಮಾರ್ಗದರ್ಶನದಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನು ಆಕ್ರಮಿಸಲು ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಈ ಆಕ್ರಮಣಕ್ಕೆ ಅಕ್ಟೋಬರ್ 22, 1947ರಂದು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಮೇಜರ್ ಕಲ್ಕತ್ ಈ ಮಾಹಿತಿಯನ್ನು ತನ್ನ ಬ್ರಿಟಿಷ್ ಕಮಾಂಡರ್ಗೆ ತಿಳಿಸಿದಾಗ ಅವರು ಇದರ ಬಗ್ಗೆ ಯಾರಿಗೂ ಹೇಳಬೇಡಿ, ಇಲ್ಲದಿದ್ದರೆ ನೀವು ಎಂದಿಗೂ ಪಾಕಿಸ್ತಾನದಿಂದ ಜೀವಂತವಾಗಿ ಹೊರಬರಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. ಸ್ವಲ್ಪ ಸಮಯದ ನಂತರ ಮೇಜರ್ ಕಲ್ಕತ್ ಅವರಿಗೆ ತಮ್ಮ ಯೋಜನೆಯ ಬಗ್ಗೆ ತಿಳಿದಿದೆಯೇನೋ ಎಂದು ಪಾಕಿಸ್ತಾನಿ ಅಧಿಕಾರಿಗಳು ಅನುಮಾನಿಸಿದರು. ಪರಿಣಾಮವಾಗಿ ಅವರನ್ನು ನಿಕಟ ಕಣ್ಗಾವಲಿನಲ್ಲಿ ಇರಿಸಲಾಯಿತು ಮತ್ತು ಅವರನ್ನು ಅವರ ಮನೆಗೆ ಸೀಮಿತಗೊಳಿಸಲಾಯಿತು. ಆದರೆ ವಿಭಜನೆಯ ಸಮಯದಲ್ಲಿ ಇದ್ದ ಅವ್ಯವಸ್ಥೆಯ ಲಾಭವನ್ನು ಪಡೆದುಕೊಂಡ ಮೇಜರ್ ಕಲ್ಕತ್ ತಪ್ಪಿಸಿಕೊಂಡು ಅಕ್ಟೋಬರ್ 19ರಂದು ದೆಹಲಿ ತಲುಪಿದರು. ಅಲ್ಲಿ ಅವರು ವೈಯಕ್ತಿಕವಾಗಿ ಹಿರಿಯ ಭಾರತೀಯ ಸೇನಾ ಅಧಿಕಾರಿಗಳು ಮತ್ತು ಆಗಿನ ರಕ್ಷಣಾ ಸಚಿವ ಸರ್ದಾರ್ ಬಲದೇವ್ ಸಿಂಗ್ ಅವರಿಗೆ ಸಂಪೂರ್ಣ ಪರಿಸ್ಥಿತಿಯ ಬಗ್ಗೆ ವಿವರಿಸಿದರು. ಆ ಸಮಯದಲ್ಲಿ ಅವರ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಕೇವಲ 3 ದಿನಗಳ ನಂತರ ಅಂದರೆ 1947ರ ಅಕ್ಟೋಬರ್ 22ರಂದು ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ಪಡೆಗಳು ಮೇಜರ್ ಕಲ್ಕತ್ ಈ ಹಿಂದೆ ಮುನ್ಸೂಚನೆ ನೀಡಿದ್ದ ಅದೇ ಯೋಜನೆಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರವನ್ನು ಆಕ್ರಮಿಸಿದವು. ಈ ದಾಳಿಯ ನಂತರ ಮಹಾರಾಜ ಹರಿ ಸಿಂಗ್ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದರು. ನಂತರ ಭಾರತೀಯ ಸೇನೆಯನ್ನು ಶ್ರೀನಗರಕ್ಕೆ ವಿಮಾನದ ಮೂಲಕ ಕಳುಹಿಸಲಾಯಿತು ಮತ್ತು ಕಣಿವೆಯನ್ನು ರಕ್ಷಿಸಲಾಯಿತು. ಈ ಸಂಪೂರ್ಣ ಪಿತೂರಿಯನ್ನು ಬಯಲು ಮಾಡಿದ ಮೊದಲ ವ್ಯಕ್ತಿ ಮೇಜರ್ ಓಂಕಾರ್ ಸಿಂಗ್ ಕಲ್ಕತ್. ಆದರೆ ಅವರ ಎಚ್ಚರಿಕೆಗೆ ಕಿವಿಗೊಡುವ ಹೊತ್ತಿಗೆ ಇತಿಹಾಸ ಬದಲಾಗಿತ್ತು.